Hello everyone. Let us see question number 35b. Yellow seed producing pea plant is crossed with green seed producing plant. Then write a checkerboard showing the results obtained in F2 generation. They are asking about F2 generation. See, capital Y is given for yellow seed. Therefore, this is ಡಾಮಿನೆಂಟ್ ಟ್ರೇಟ್ ಅಲ್ವಾ. F1 ಜನರೇಷನ್ ಅಲ್ಲಿ ಡಾಮಿನೆಂಟ್ ಟ್ರೇಟ್ ಮಾತ್ರ ಕಾಣುತ್ತೆ. therefore if we have capital YY crossed with small yy seeds, that is green seeds producing plant. ಈಗ ಇಲ್ಲಿ ಒಂದು ಕ್ಯಾಪಿಟಲ್ Y ಬಂದಿರುತ್ತೆ, ಇಲ್ಲಿ ಸ್ಮಾಲ್ y ಗ್ಯಾಮೆಟ್ಸ್ ಅಲ್ಲಿ ಇವೆರಡು ಸೇರಿ ಓನ್ಲಿ ಇದು F1 ಜನರೇಷನ್, ಓನ್ಲಿ ಯೆಲ್ಲೋ ಸೀಡ್ ಪ್ರೊಡ್ಯೂಸಿಂಗ್ ಪೀ ಪ್ಲಾಂಟ್ ಹುಟ್ಕೊಂಡಿರುತ್ತೆ. ಬಟ್ ವಾಟ್ ಅಬೌಟ್ ಇನ್ F2 ಜನರೇಷನ್? ಇಲ್ಲಿ ನೋಡಿ, F1 ಜನರೇಷನ್ ಅಲ್ಲಿ ಬೋತ್ ಕ್ಯಾಪಿಟಲ್ Y ಕ್ಯಾರೆಕ್ಟರು ಇದೆ, ಸ್ಮಾಲ್ y ಕ್ಯಾರೆಕ್ಟರು ಇದೆ. ಯಾವ್ದ್ರಲ್ಲಿ? ಜೀನಲ್ಲಿ. ಸೊ ಇದರಲ್ಲಿ ಡಾಮಿನೆಂಟ್ ಟ್ರೇಟ್ ಕ್ಯಾಪಿಟಲ್ Y ಇರೋದಕ್ಕೆ ಏನಾಯ್ತು, ಯೆಲ್ಲೋ ಸೀಡ್ಸ್ ಸಿಕ್ತು. ಬಟ್ ಸ್ಮಾಲ್ y ಈಸ್ ಆಲ್ಸೋ ಪ್ರೆಸೆಂಟ್ ಅಲ್ವಾ, ಈ ಟ್ರೇಟ್ ಕೂಡ ಪ್ರೆಸೆಂಟ್ ಇದೆ. ಹಾಗಿದ್ರೆ F1 ಜನರೇಷನ್ ಇಂದ ಈಗ ನಾನು F2 ಜನರೇಷನ್ ಗೆ ನೋಡಿದ್ರೆ ಚೆಕ್ಕರ್ ಬೋರ್ಡ್ ಥ್ರೂ ಹೇಳಿದಾಗ gametes may contain capital Y, that is yellow seed character or green seed character. capital Y small y. ಇಲ್ಲಿ ಮೇಲೆ ಏನ್ ಬರ್ದಿದ್ದೀನಿ ಅದನ್ನೇ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲೂ ಬರೆಯೋದು. ಈಗ ಕ್ಯಾಪಿಟಲ್ Y ಕ್ಯಾಪಿಟಲ್ Y ಕ್ಯಾಪಿಟಲ್ Y ಸ್ಮಾಲ್ y ಕ್ಯಾಪಿಟಲ್ Y ಸ್ಮಾಲ್ y ಸ್ಮಾಲ್ y ಸ್ಮಾಲ್ y, ಈ ತರ ಚಕ್ಕರ್ ಬೋರ್ಡ್ ಅನ್ನ ಬರೆಯೋದು. In F2 generation 1, 2, 3, 3 plants will be producing yellow seeds and only one plant will be producing green seed. Thank you.